ಹಲೋ ಗುಡ್ ಮಾರ್ನಿಂಗ್. ಇವತ್ತು 10 ಡೇ ವ್ಲಾಗು. ಸೊ ಲೇಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು. ಏನು ಮಾಡೋ ಟಿಫನ್ ಗೊತ್ತಾಗ್ತಾಯಿಲ್ಲ. ಟೈಲರಿಂಗ್ ಕ್ಲಾಸು ಹಾಫ್ ಕ್ಲಾಸ್ ಮಾತ್ರ ಜಾಯ್ನ್ ಆಗಿದ್ದೆ. ಸೊ ಅವ್ರು ಹೇಳ್ತಾ ಇರೋದೊಂದು, ನಾನು ಮಾಡ್ತಾ ಇರೋದೊಂದು ಆಗ್ಬಿಟ್ಟೈತೆ. ಅವರು ಕ್ಲಾಸ್ ಮಾಡ್ತಾಯಿದ್ರೆ ನಾನು ಇಲ್ಲಿ ತರಕಾರಿ ಕಟ್ ಮಾಡ್ತಿರ್ತೀನಿ ಬೆಳಗ್ಗೆ ಎದ್ದು. ನಿಜವಾಗ್ಲೂ ಟೈಲರಿಂಗ್ ಗೊತ್ತು ನನಗೆ. ಫಸ್ಟೆಲ್ಲ ಬ್ಲೌಸೆಲ್ಲ ಹೊಲಿತಾಯಿದ್ದೆ. 2013 ಕಲ್ತಿದ್ದು ನಾನು. 15ವರೆಗೂ ನಾನು ಟೈಲರಿಂಗು ಬ್ಲೌಸಸ್ ಎಲ್ಲ ಊರಲ್ಲಿ ಹೊಲ್ಕೊಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ಮದುವೆ ಆದಮೇಲೆ ನಾನು ಹೊಲ್ಕೊತಾಯಿದ್ದೆ ಅಷ್ಟೇ, ಬೇರೆಯವ್ರಿಗೆಲ್ಲ ಹೊಲ್ಕೊಡ್ತಾ ಇರಲಿಲ್ಲ. ಹಿಂಗೆ ಆಗಿ ಆಮೇಲೆ ನಾನೊಂದು ಬ್ಯೂಟಿಕ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಅದು ಮಾಡೋ ಅಷ್ಟರಲ್ಲಿ ನನಗೆ ಆಕ್ಸಿಡೆಂಟ್ ಆಗಿಬಿಡ್ತು. ಆಕ್ಸಿಡೆಂಟ್ ಆದಮೇಲೆ ಮತ್ತೆ ಲೈಫೇ ಚೇಂಜ್ ಆಗಿಬಿಡ್ತು. ಆಮೇಲೆ ಏನೂ ಮಾಡೋದಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಆಯಿತು ನನ್ನ ಕನಸು. ಸೊ ಅಲ್ಲಿಗೆ ಬಿಟ್ಟು ಅದನ್ನು ಮತ್ತೆ ಇವಾಗ 4 ವರ್ಷ ಆದಮೇಲೆ ಮೋಟ್ರ್ ಫಿಕ್ಸ್ ಮಾಡಿ ಟೈಲರಿಂಗ್ದು ಮಿಷಿನ್ ರೆಡಿ ಇಟ್ಕೊಂಡಿದ್ದೀನಿ. ಬಟ್ ಏನು ಅಂದರೆ ಬೇಸಿಕ್ಕಿಂದ ನಾನು ಮತ್ತೆ ತಿಳ್ಕೊಬೇಕು. ಮನುಷ್ಯ ಏನಂದರೆ ಸಾಯೋವರೆಗೂ ಏನಾದರೂ ಒಂದು ಕಲಿತಾನೆ ಇರಬೇಕು. ಅವನು ಕಲಿಯೋದು ಯಾವತ್ತು ಬಿಡ್ತಾನೆ ಆವತ್ತು ಅವನ ಲೈಫ್ ಎಂಡ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಕಲಿತಾ ಇರಬೇಕು. ಈಗ ಟೈಮು 3:30. ಸೊ ಇಷ್ಟೇ ಮಾಡೋಕ್ಕಾಗಿರೋದು ಬೆಳಗ್ಗೆಯಿಂದ. ಇದು ಹೊಸ ಡಿಸೈನ್ ಮಾಡಿದ್ದೀನಿ. ಇದು 3 ಒಂದೊಂದು ಸಪ್ರೇಟು. ಆ ಸಪ್ರೇಟ್ನ ಜಾಯಿನ್ ಮಾಡಿ ಮತ್ತೆ ಇದಕ್ಕೆ ಜಾಯಿನ್ ಮಾಡಿದ್ದೀನಿ. ಸೊ ಇಯರಿಂಗ್ ಹೊಸ ಲುಕ್ ಬರಲಿ ಅಂತೇಳಿ ಮಾಡಿದ್ದೀನಿ, ಬಟ್ ಹೆಂಗಿದೆಯೋ ಗೊತ್ತಿಲ್ಲ. ಇದು ಅಷ್ಟೇ, ಇದು ಫಸ್ಟ್ ಟೈಮ್ ಮಾಡಿರೋದು ಜುಮ್ಕ. ಇದು ಇಷ್ಟು ಬೆಳಗ್ಗೆಯಿಂದ ಮಾಡಿರೋದು. ಆ್ಯಕ್ಚುಲಿ ಇದಕ್ಕೆ ಬೀಡ್ಸೇ ಹಾಕಿಲ್ಲ, ಅದೇ ಹಂಗೆ ಮಾಡಿಬಿಟ್ಟಿದ್ದೀನಿ. ಬಟ್ ಒಳಗಡೆ ಮಣ್ಣು ತೆಗೆದಿದ್ದೀನಿ ವೆಯ್ಟ್ ಕಮ್ಮಿ ಆಗಲಿ ಅಂತ. ಸೊ ಸಿಂಪಲ್ಲಾಗಿದೆ. ಇದು ಒಣಗಾದ ಮೇಲೆ ಎಷ್ಟು ವೆಯ್ಟ್ ಕಮ್ಮಿ ಆಗಿರುತ್ತೆ ಗೊತ್ತಾ. ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಸೈಜು ಮತ್ತು ಡಿಫ್ರೆಂಟ್ ಸ್ಟೈಲ್ ಇದೆ. ಇದು ಜಸ್ಟ್ ಇದು ಬೀಡ್ ಹಾಕಿದ್ದೀನಿ ಕೆಳಗಡೆ, ಹ್ಯಾಂಗಿಂಗ್ ಬೀಡು. ಇದು ಒಂಥರ ಸ್ಟೈಲು. ಇದೆಲ್ಲ ಆಲ್ರೆಡಿ ಮಾಡಿಟ್ಟಿರೋಂಥದ್ದು. ಇದನ್ನು ಫೈರಿಂಗ್ ಹಾಕಬೇಕು. ಇನ್ನೊಂದು ಸ್ವಲ್ಪ ಸ್ಟಡ್ ಮಾಡ್ಕೊಂಡು ಮಾಡೋಣ ಅಂತ. ನಿನ್ನೆ ಒಬ್ಬರು ಬಂದು ಮನೆಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಈ ಥರ ಒಂದು 2 ಪೀಸ್ ಆದ್ರೂ ಸ್ಯಾಂಪಲ್ಗೆ ಬೇಕು ಫಸ್ಟಲ್ಲಿ ಅಂತ. 1,000 ಅಡ್ವಾನ್ಸ್ ಕೂಡ ಪೇ ಮಾಡಿ ಹೋಗಿದ್ದಾರೆ. ಸೊ ಅದಕ್ಕೆ ಮಾಡ್ತಾ ಇರೋದು. ಇದೆಲ್ಲ ವಿತ್ ಸ್ಟಡ್ ಮಾಡಿರೋ ಅಂಥ ಇಯರಿಂಗ್ಸು. ಇದೆಲ್ಲ ಮಣ್ಣಿಂದ ಮಾಡಿರೋದು. ಬೀಡ್ಸ್ ಕೂಡ ಮಣ್ಣಿಂದ ಮಾಡಿರೋವಂಥದ್ದೇನೆ. ಸೊ ಎಲ್ಲ ಕಲರಲ್ಲೂ ಅವೈಲೇಬಲ್ ಇದೆ. ಮತ್ತು ಯಾರಾದರೂ ಕೇಳಿದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀನಿ. ಈಗೀಗ ತುಂಬ ಜನ ಕೇಳ್ತಿದ್ದಾರೆ ಹ್ಯಾಂಗಿಂಗ್ಸ್ ಬದಲು ಸ್ಟಡ್ ಮಾಡಿ ಅಂತ. ಸೊ ಸ್ಟಡ್ ಇದರೊಳಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಮತ್ತು ಡ್ರೆಸ್ಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ನೋಡಿದಾಗ ಕಮ್ಮಿ ಪ್ರೈಸ್ ಮಾಡಿಕೊಡಿ ಅಂತ ಕೆಲವೊಬ್ರು ಕೇಳ್ತಾರೆ. ಇದು ಒಂದೊಂದು ಸ್ಟಡ್ಡಿಗೆ ಏನಿಲ್ಲ ಅಂದರೂ ಒಂದು 21 ಬೀಡ್ಸ್ ಅಷ್ಟು ತಗೊಳುತ್ತೆ. ಸೊ ಈ ಸಣ್ಣ ಬೀಡ್ ಇದೆಯಲ್ಲ, ಇದನ್ನು ಮಾಡೋಕ್ಕೆ ತುಂಬ ಹೊತ್ತು ಟೈಮ್ ಬೇಕಾಗುತ್ತೆ ನನಗೆ. ಸೊ ಅದನ್ನ ನೋಡಿ ನಾನು ರೇಟ್ ಹೇಳಿರ್ತೀನಿ. ಬಟ್ ನಮ್ಮ ಪೇಜಲ್ಲಿ ಹೇಳಬೇಕು ಅಂದರೆ ನಾನು ಕಮ್ಮಿನೇ ಕೊಡ್ತಾ ಇರೋದು. ಸೊ ಕೆಲವೊಬ್ರು ಕೇಳೋರು ಸ್ವಲ್ಪ ನೋಡಿ, ಯಾಕಂದರೆ ನಾನು ಈ ಥರ ಒಂದು ಹೆಲ್ತ್ ಇಶ್ಯೂ ಇಟ್ಕೊಂಡು ನಾನು ಮನೆ ಕೆಲಸಗಳು ಮಾಡ್ಕೊಳ್ತಾ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಅಷ್ಟು ಅವಶ್ಯಕತೆ ಇದೆ ಅಂತ. ಸೊ ಕೆಲವೊಬ್ಬರು ಆ ಥರ ಕೇಳೋಕ್ಕೆ ಮುಂಚೆ ಸ್ವಲ್ಪ ಏನೋ ಒಂದು ಸ್ವಲ್ಪ ರೇಟ್ ಕಮ್ಮಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಪೂರ್ತಿ ತೀರಮಾನ ಕಮ್ಮಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಕೆಲವೊಂದು ಸಾರಿ ಒಂದು 10 ರೂಪೀಸ್ಗಾದ್ರು ಕಾಂಪ್ರಮೈಸ್ ಮಾಡ್ಕೋಬೋದು, ಬಟ್ ಜಾಸ್ತಿಗೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅದರಲ್ಲಿ ನನ್ನ ಶ್ರಮ ಅಷ್ಟಿದೆ. ಬೆಳಗ್ಗೆ ಸಾಯಂಕಾಲವರೆಗೂ ಕೂತು ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಮಲಗಿತಾಗನೇ ಇಷ್ಟು ಸ್ಟಿಕ್ ಬೀಡ್ ಮಾಡ್ಕೊಂಡಿದ್ದೀನಿ. ಇದು ಲಾಲಿಪಾಪ್ ಬೀಡ್ ಅಂತಲೂ ಅಂತಾರೆ. ಸ್ಟ್ರೈಟು ಒಂದೇ ಪಿನ್ ಬರುತ್ತೆ ಇದಕ್ಕೆ. ಆ್ಯಕ್ಚುಲಿ ಟೂಲ್ಸ್ ಎಲ್ಲ ಇದೊಂದು ಟ್ರೇ ಒಳಗಡೆ ಹಾಕೊಂಡಿರ್ತೀನಿ. ಇದು ತೇವದ ಬಟ್ಟೆ, ಯಾಕಂದರೆ ಮಣ್ಣು ಬೇಗ ತೇವಾಂಶ ಆರೋಗಬಾರ್ದು ಅಂತ ಹೇಳಿ ಈ ಬಟ್ಟೆ ಹಾಕ್ಕೊಂಡಿರ್ತೀನಿ. ಇದು ಕ್ಲಾತು ಸ್ವಲ್ಪ ಗಟ್ಟಿ ಇರೋದ್ರಿಂದ ಮಣ್ಣನ್ನು ಮೆಜರ್ಮೆಂಟ್ ತೊಗೊತೀನಿ. ಆ ಮೆಜರ್ಮೆಂಟ್ ತೊಗೊಂಡಿದ್ದನ್ನ ಇದರೊಳಗಡೆ ಉಂಡೆಗಳಲ್ಲಿ ಹಾಕ್ಕೊಂಡಿರ್ತೀನಿ ಮತ್ತು ಹಿಂಗೆ ಕ್ಲೋಸ್ ಮಾಡ್ಕೊಂಡಿರ್ತೀನಿ.
ಮಲಗಿರೋ ಟೈಮಲ್ಲಿ ಮೇಲೆ ಹಿಂಗೆ ಇಟ್ಕೊಂಡು ಒಂದೊಂದೇ ಉಂಡೆ ಮಾಡಿಬಿಟ್ಟು ಇದ್ರೊಳಗೆ ಸ್ಟಿಕ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಷ್ಟು ಬೀಡ್ ಮಾಡ್ಕೊಂಡಿದ್ದೀನಿ ಸದ್ಯ. ಸಾಯಂಕಾಲದಿಂದ ಮಲಗಿರೋ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಂದಿದ್ದೆ. ಒಂದು 2 ಅವರ್ 3 ಅವರ್ ಆಯಿತು. ಸೊ ಇವಾಗ ಹೋಗಿ ಅಡುಗೆ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸಾಂಬಾರಿಲ್ಲ. ಮುದ್ದೆ ಮಾಡ್ಕೊತೀನಿ, ಬಟ್ ಸಾಂಬಾರಿಲ್ಲ. ಏನು ಮಾಡೋದು? ಹಸಿ ಗೊಜ್ಜು ಏನಾದ್ರು ಕಲ್ಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಟೈಮ್ಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಮುದ್ದೆ ಮಾಡಿಕೊಂಡೆ. ಮತ್ತು ಇದು ಗೊಜ್ಜು, ಹಸಿ ಗೊಜ್ಜು ಕಲಿಸಿದ್ದೀನಿ. ಹಳ್ಳಿ ಸೈಡೆಲ್ಲ ಹಸಿ ಗೊಜ್ಜು ಮಾಡ್ತಾರೆ ಒಂದು ಟೈಮ್ಗೆ ಏನು ಸಾಂಬಾರು ಮಾಡೋದು ಅಂತ. ಸೊ ನಾನು ಅದನ್ನು ಮಾಡ್ಕೊಂಡಿದ್ದೀನಿ. ಹಸಿ ಗೊಜ್ಜು ರುಚಿ ನೋಡಿರೋರು ಗೊತ್ತಿರುತ್ತೆ. ಸೈಡಿಗೆ ಸ್ವಲ್ಪ ಮಾವಿನಕಾಯಿ ಇತ್ತು, ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಾವಿನಕಾಯಿನ ಮೊದಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಂದು ಇದನ್ನು ಮಾಡ್ತಾಯಿದ್ರು, ನಿದ್ದಿಟ್ಟು ಅಂತ. ಮುದ್ದೆಗೇ ಡೈರೆಕ್ಟು ಟೊಮೊಟೊ ಹಾಕ್ತಾ ಇರಲಿಲ್ಲ ಅಷ್ಟೇ. ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಈ 3 ಮತ್ತು ಉಪ್ಪು 4ನ್ನ ಏನು ಮಾಡ್ತಾಯಿದ್ರು, ಹಸಿ ಕಲ್ ಮೇಲೆ ಖಾರ ಅರಿತೀವಲ್ಲ, ಆ ಕಲ್ ಮೇಲೆ ಮುದ್ದೆನೂ ಸೇರಿಸಿ ಅದ್ರ ಜೊತೆಗೆ ಅದನ್ನು ಸ್ವಲ್ಪ ಜಜ್ಜಿಗೋಗ್ಬಿಟ್ಟು ಆಮೇಲೆ ಮುದ್ದೆನೂ ಸೇರಿಸಿ ಇದನ್ನು ಮಾಡ್ತಾಯಿದ್ರು. ಅದನ್ನು ಮಿದ್ದಿಟ್ಟು ಅಂತಾರೆ. ಸೊ ಅದು ಒಂಥರ ಚೆನ್ನಾಗಿರ್ತಾಯಿತ್ತು. ಅದೆಲ್ಲ ತಿಂದಿದ್ದು ನೆನಪಾಗ್ಬಿಡುತ್ತೆ. ಇದು ಹಸಿ ಗೊಜ್ಜು ತಿಂದಾಗ ಅದೇ ಥರ ಫ್ಲೇವರ್ ಇರುತ್ತೆ. ಟೈಮ್ ಇವಾಗ ಕರೆಕ್ಟಾಗಿ 11:30. ಫುಲ್ ಮಳೆ ಬರ್ತಿದೆ. ಬಟ್ ಆದರೂ ನಂಗೆ ಶೆಕೆ ಆಗ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಬೆವರು ಬರ್ತಾನೆ ಇದೆ. ಮಳೆ ಉಯ್ತಾ ಇದೆ. 3 ದಿನದಿಂದನೂ ಕಂಟಿನ್ಯೂಸ್ ಮಳೆ. ಸಾಯಂಕಾಲ ಆಯಿತು ಅಂದರೆ ಮಳೆ ಬಂದುಬಿಡುತ್ತೆ. ಸೊ ಅಷ್ಟು ಮಳೆ ನಾವು ಹೊರಗಡೆ ಹೋದ್ರೆ ತಣ್ಣಗಾಗುತ್ತೆ. ಬಟ್ ಒಳಗಡೆ ಇದ್ದರೆ ಮಾತ್ರ ಬಿಸಿ ಬಿಸಿ. ಅದು ನೋಡಿ ಎಲ್ಲ ಕಡೆ ಶೆಕೆ ಆಗ್ತಾಯಿದೆ ಇವಾಗ.